ಉಪನಗರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ನೂತನ ವಾಣಿಜ್ಯ ಸಂಕೀರ್ಣಗಳ ಉದ್ಘಾಟನೆ ಹಾಗೂ ವಾರ್ಷಿಕ ಮಹಾಸಭೆ. ಗಂಗಾವತಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 1 ಪಂಪನಗರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ನೂತನ ವಾಣಿಜ್ಯ ಸಂಕೀರ್ಣಗಳ ಉದ್ಘಾಟನೆ ಹಾಗೂ ವಾರ್ಷಿಕ ಮಹಾಸಭೆ ಗುರುವಾರದಂದು ಜರುಗಿತು. ನೂತನ ವಾಣಿಜ್ಯ ಉದ್ಘಾಟನೆಗೆ ಅರ್ಚಕ ಅಯೋಧ್ಯೆ ರುದ್ರಯ್ಯ ಸ್ವಾಮಿಯವರು ಮಹಾಗಣಪತಿ ಲಕ್ಷ್ಮೀ ಪೂಜೆಯೊಂದಿಗೆ ಆರಂಭಿಸಿದರು. ಸಂಘದ ಅಧ್ಯಕ್ಷ ಬದ್ರಿನಾಥ್ ದಂಪತಿಗಳು ಸಂಕಲ್ಪವನ್ನು ನೆರವೇರಿಸಿದರು. ಬಳಿಕ ನೂತನ ವಾಣಿಜ್ಯ ಸಂಕೀರ್ಣಗಳ ಉದ್ಘಾಟನೆಗೆ ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ, ಮಾಜಿ ಸಂಸದ ಶಿವರಾಮೇಗೌಡ, ಮಾಜಿ ಶಾಸಕ ಪರಣ್ಣ ಮುನ್ನವಳ್ಳಿ, ಮಾಜಿ ವಿಧಾನಸಭಾ ಸದಸ್ಯ ಎಚ್.ಆರ್. ಶ್ರೀನಾಥ್, ಉದ್ಯಮಿ ಕಾಳಪ್ಪ, ನಾರಾಯಣಪ್ಪ ನಾಯಕ್, ನಾರಾಯಣರಾವ್ ವೈದ್ಯ ಸೇರಿದಂತೆ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು, ಗಣ್ಯರು, ಮುಖಂಡರು ಪಾಲ್ಗೊಂಡಿದ್ದರು. ಬಳಿಕ ನಡೆದ ವಾರ್ಷಿಕ ಸಭೆಯಲ್ಲಿ ಜಮಾ ಖರ್ಚುಗಳ ಕುರಿತು ಗೌರವ ಕಾರ್ಯದರ್ಶಿ ಜೇಂದ್ರರಾವ್ ದೇಶಪಾಂಡೆ ವರದಿಯನ್ನು ಮಂಡಿಸಿದರು. ಬಳಿಕ ಅಧ್ಯಕ್ಷ ಬದ್ರಿನಾರಾಯಣ ಜೋಶಿ ಮಾತನಾಡಿ, ಅತ್ಯಂತ ಸುಸಜ್ಜಿತವಾದ ವಾಣಿಜ್ಯ ಸಂಕೀರ್ಣ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ 32,69,274 ರೂಪಾಯಿಗಳು ಖರ್ಚುಗೊಂಡಿದ್ದು, ಈ ಬಾರಿಯ 79,000 ರಿಟೇಲ್, 7,95,400 ಒಟ್ಟು ಮೊತ್ತ ಖರ್ಚಾಗಿದ್ದು, ಇದರಲ್ಲಿ 53.1 ರೂಪಾಯಿನಷ್ಟು ಹೊಂದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾಲಿಂಗಪ್ಪ ಬನ್ನಿಕೊಪ್ಪ, ಅನಿಲ್ ಕುಮಾರ್ ದೇಸಾಯಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಒಟ್ಟು 4,72,000 ಚಿಲ್ಲರ ನಮ್ಗೆ ಆಯ, 3,94,000 ವ್ಯಯ. ಅದರೊಳಗೆ ಕೆಲವೊಂದು ಹಾನಿ ಮೊತ್ತ ಅಂತ ಬರುತ್ತೆ. ಅದರೊಳಗೆ ಕೆಲವೊಂದು ಮುನ್ಸಿಪಾಲಿಟಿ ಟ್ಯಾಕ್ಸ್ಗಳಾಗಲಿ ಇಂಥ ಯಾವುದಾದ್ರೂ ಒಂದು ಪರ್ಮನೆಂಟ್ ಇವಕ್ಕೆ ಪೇಮೆಂಟ್ ಆಗಿದ್ದರಿಂದ 5,000 ರೂಪಾಯಿ ನಮಗೆ ಹಾನಿ ಮೊತ್ತ ಬಂದಿದೆ. ಉಳಿದಂತೆ ಎಲ್ಲ ಲಾಭ ಒಳಗೆ ಒಳ್ಳೆ ಉತ್ತಮ ರೀತಿಯಾಗಿ ಮುಂದುವರೆದು ಲಾಭಾಂಶದಲ್ಲೇ ಇದೆ ನಮ್ದು. 3,500 ರೂಪಾಯಿ ಅದೇ 1,400 ರೂಪಾಯಿ ಅಷ್ಟೇ. ಅದೇ ಲಾಭಾಂಶ ಇನ್ನು ಈ ಮುಂದಿನ ದಿನಮಾನಗಳಲ್ಲಿ ಇದು ಉತ್ತರೋತ್ತರ ಅಭಿವೃದ್ಧಿ ಕಂಡು ಈ ಮಳಿಗೆ